ನಮಸ್ಕಾರ. ಇವರದ್ದು ಅವಿಭಕ್ತ ಕುಟುಂಬ. ಇರೋದು 100 ಎಕರೆ ಜಮೀನು. ಮೊದಲೆಲ್ಲ ಬರೀ ಕಬ್ಬಿನ ಬೆಳೆಯೊಂದಕ್ಕೆ ಸೀಮಿತವಾಗಿದ್ದ ಇವರ ಕೃಷಿ ಇವತ್ತು ವೈವಿಧ್ಯತೆಗೆ ತೆರೆದುಕೊಂಡಿದೆ. ರೈತರು ಸಮಗ್ರ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು ವಾರ್ಷಿಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸೋದಷ್ಟೇ ಅಲ್ಲ, ಮಾದರಿ ತೋಟವನ್ನಾಗಿ ರೂಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಕೃಷಿಯಲ್ಲಿ ಎತ್ತಿದ ಕೈ. ರಾಜ್ಯಕ್ಕೆ ಮಾದರಿಯಾಗುವಂತ ಕೃಷಿಕರು ಇಲ್ಲಿದ್ದಾರೆ. ಅಂಥವರಲ್ಲಿ ಶಿರೋಳ ಗ್ರಾಮದ ಯಶವಂತ್ ಸದಾಶಿವ ಘೋರ್ಪಡೆ ಭಿನ್ನವಾಗಿ ನಿಲ್ತಾರೆ. ಘೋರ್ಪಡೆ ಅವರದು ಅವಿಭಕ್ತ ಕುಟುಂಬ. ಸುಮಾರು 100 ಎಕರೆ ಜಮೀನು ಹೊಂದಿದ್ದು ಸಮಗ್ರ ಕೃಷಿ ಮಾಡುವ ಮೂಲಕ ಇಂದು ಆದರ್ಶ ರೈತರೆನಿಸಿಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರುವ ಇದು ಮೊದಲು ಗುಡ್ಡಗಾಡು ಪ್ರದೇಶವಾಗಿತ್ತು. ಇದನ್ನೇ ಅಭಿವೃದ್ಧಿಪಡಿಸಿ ಸಮತಟ್ಟು ಮಾಡಿ ಕೃಷಿಯೋಗ್ಯ ಭೂಮಿಯನ್ನಾಗಿಸಿದ್ದಾರೆ. ಮೊದಲೆಲ್ಲ ಬರೀ ಕಬ್ಬಿನ ಬೆಳೆಗೆ ಮಾತ್ರ ಸೀಮಿತವಾಗಿದ್ದ ಇವರ ಕೃಷಿ ಇಂದು ಹೊಸ ರೂಪ ಪಡೆದಿದೆ. ಕಬ್ಬಿನ ಜೊತೆ ದ್ರಾಕ್ಷಿ, ಬಾಳೆ, ದಾಳಿಂಬೆ, ಅರಿಶಿನ, ವೈನ್, ದ್ರಾಕ್ಷಿ ಮತ್ತು ತರಹೇವಾರಿ ತರಕಾರಿ ಬೆಳೆಗಳನ್ನ ಇವರ ತೋಟದಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಕೃಷಿಗೆ ಪೂರಕವೆಂಬಂತೆ ಹೈನುಗಾರಿಕೆ, ಕುರಿ, ಮೇಕೆ, ಕೋಳಿ, ಮೀನು ಸಾಕಣೆ ಮಾಡುವ ಮೂಲಕ ಸಮಗ್ರ ಕೃಷಿಗೆ ಒತ್ತು ನೀಡಿದ್ದಾರೆ ಯಶವಂತ್ ಘೋರ್. ನಾವು ಮೊದಲ ಬರೀ ಒಂದ್ ಸ್ವಲ್ಪ ಕಬ್ಬು ಅಷ್ಟ ಬೆಳಿತಿದ್ದೇವ್ರಿ. ಹಿಂದಾಡ್ಸಿ ಎಲ್ಲ ಜೋಳದ ನೆಲ ಇದ್ದವ್ರಿ. ತಗೊಂಡ ಬರಡು ಭೂಮಿ ನಾವು ಬೋರ್ ಹಾಕಿ ಮುಂದೆ ಕೃಷಿ ಹೊಂಡ ಮಾಡಿ ಅವ್ರು ನೀರು ಇಲ್ಲಿಂದ ಅಲ್ಲಿ ಪೈಪ್ಲೈನ್ ಮಾಡಿ ಸುಮಾರು 1.5 ಕಿಲೋಮೀಟರ್ ಪೈಪ್ಲೈನ್ ಮಾಡೀವ್ರಿ. 103 ಎಕರೆ ಐತ್ರಿ ಸರ್. ಅದ್ರೊಳಗೆ 20 ಎಕರೆ ಬಾಳೆ ರೀ, 10 ಎಕರೆ ಥಾಮ್ಸನ್ ಸಿಡ್ಲೆಸ್, ಮುಂದೆ 5 ಎಕರೆ ವೈನ್ ರೀ, ಮುಂದೆ ದಾಳಂಬ್ರಿ 10 ಎಕರೆ ರೀ, ಅರಿಶಿನ ಒಂದು 6 ಎಕರೆ ರೀ, ಕಬ್ಬು ಒಂದು 40 ಎಕರೆ ಐತ್ರಿ. ಕಾಯಿಪಲ್ಲೆ ಬದನೆಕಾಯಿ, ಟೊಮಾಟೊ ಐತ್ರಿ, ಮುಂದೆ ಮೆಣಸಿನ್ಕಾಯಿ. ಕೃಷಿ ಹೊಂಡದಾಗ ಮೇನ ಸಾಕಾಣಿಕೆ ಮಾಡೀವ್ರಿ. ಮುಂದೆ ಆಡುಗಳು ಅದಾವು, ದನಗಳು ಸುಮಾರು 20 ಎಮ್ಮೆ, ಆಕಳ, 2 ಎತ್ತುಗಳು ರೀ. ಮಾಡ್ಕೋತ ಉತ್ತರದಿಂದ ಹೆಂಡಿ ಉಚ್ಚಿ ನೀರು ಬಿಡ್ತೀವ್ರಿ. ಸಗಣಿ ಬಾಯೋಡಿ ಇದನ್ನ ಮಾಡಿ ಡ್ರಿಪ್ ಮುಖಾಂತರ ಬಾಳಿಗೆ, ಕಬ್ಬಿಗೆ, ಮುಂದೆ ದಾಳಂಬ್ರಿ ಇವಕ್ಕೆಲ್ಲ ಕೊಡ್ತೀವಿ. ಇಲ್ಲಿ 40 ಎಕರೆ ಕಬ್ಬಿನ ಜೊತೆ 10 ಎಕರೆ ಥಾಮ್ಸನ್ ಸೀಡ್ಲೆಸ್ ದ್ರಾಕ್ಷಿ, 10 ಎಕರೆ ದಾಳಿಂಬೆ, 20 ಎಕರೆ ಬಾಳೆ, 5 ಎಕರೆ ವೈನ್ ದ್ರಾಕ್ಷಿ, 6 ಎಕರೆಯಲ್ಲಿ ಅರಿಶಿಣದ ಜೊತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ರಫ್ತು ಗುಣಮಟ್ಟದ ಬಾಳೆ ಬೆಳೆಯುತ್ತಿರುವ ಇವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಇನ್ನು 10 ಎಕರೆಯಲ್ಲಿ ಬೆಳೆಯುವ ದ್ರಾಕ್ಷಿಯನ್ನ ಒಣ ದ್ರಾಕ್ಷಿಯನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಲಾಗುತ್ತಿದೆ. ಇದರ ಜೊತೆಗೆ ಇತ್ತೀಚೆಗಷ್ಟೇ 5 ಎಕರೆಯಲ್ಲಿ ವೈನ್ ದ್ರಾಕ್ಷಿ ಕೃಷಿಯನ್ನ ಆರಂಭಿಸಿದ್ದು ಬರುವ ವರ್ಷಗಳಲ್ಲಿ ಒಳ್ಳೆಯ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ದಾಳಿಂಬೆ ಕೂಡ ಕಳೆದ ವರ್ಷ ಇವರ ಜೇಬು ತುಂಬಿಸಿದೆ. ಅರಿಶಿನ ಬೆಳೆ ಹೆಚ್ಚಿನ ಲಾಭ ತಂದುಕೊಡ್ತಾ ಇದೆ. 100 ಎಕರೆಯಲ್ಲಿರುವ ಬೆಳೆಗಳನ್ನ ನಿರ್ವಹಣೆ ಮಾಡುವುದು ಸುಲಭದ ಮಾತಲ್ಲ. ನೀರಿನ ಅಭಾವ ಎದುರಿಸುತ್ತಿರುವಂತಹ ಪ್ರಸ್ತುತ ಸಮಯದಲ್ಲಿ ಇಡೀ 100 ಎಕರೆಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿರುವುದು ವಿಶೇಷ. ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ದು ರಾಸಾಯನಿಕಗಳ ಮೇಲೆ ಆಗುವಂತಹ ಖರ್ಚಿಗೆ ಕಡಿವಾಣ ಹಾಕಲಾಗಿದೆ. ಇವರ ಸಮಗ್ರ ಕೃಷಿಗೆ ಪಶುಪಾಲನೆ ಆಸರಿಯಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡ್ರಿಪ್ ಮುಖಾಂತರ ಎಲ್ಲ ನೀರು ಇದನ್ನ ಮಾಡಿ ಹಾಸು ನೀರು ಮಾಡಂಗಿಲ್ರಿ, ಎಲ್ಲ ಡ್ರಿಪ್ ಮುಖಾಂತರನ ಬಿಡ್ತೀವಿ. ಹಿಂಗಾಗಿ ಒಂದು ಕೃಷಿ ಹೊಂಡದಿಂದ ನಮಗೆ ಅನುಕೂಲ ಆಗೈತ್ರಿ. ಈಗ ತೋಟಗಾರಿಕೆ ಇದರಿಂದ ಅದನ್ನೊಂದು ಸಾಯಧನ ತೊಗೊಂಡು ಮಾಡಿದೀವ್ರಿ. ಬಾಳೆ ಗಿಡ ಒಂದು ಗಿಡ 45ರಿಂದ 50 kg ಮಟ್ಟ ವಜನ್ ಬರ್ತೈತ್ರಿ. ಸುಮಾರು 1 ಎಕರೆಗೆ 45 ಟನ್ನಿಂದ 50 ಟನ್ ಮಟ್ಟ ಬೆಳೆದೀವ್ರಿ. ನಾವು ಈಗ ಒಂದು ಸಾವಯವ ಗೊಬ್ಬರದಿಂದ ಇದನ್ನ ಮಾಡಿದಕ್ಕೆ ಎಕ್ಸ್ಪೋರ್ಟ್ಗೆ ಹೆಚ್ಚು ಹೋಗೈತಿ. ಮುಂದೆ ದ್ರಾಕ್ಷಿ ಏನೈತ್ರಿ, 1 ಎಕರೆಗೆ 4 ಟನ್ ಇಂದ 4.25 ಟನ್ ಮಣಕ್ ಮಾಡ್ತೀವ್ರಿ. ವೈನ್ದು ಏನೈತಿ 5 ಎಕರೆ ಐತ್ರಿ. ಅದು ಈಗ ಹೋದ ವರ್ಷ ಹಚ್ಚಿವ್ರಿ, ಈ ವರ್ಷ ಫಸ್ಟ್ಗಿರೋದು. ಇನ್ನು ಮುಂದೆ ಏನಾಕೈತಿ ನಾವು ಅದ್ರ ಮ್ಯಾಗ್ರಿ ಮುಂದೆ ನಾಸಿಕ್ದವ್ರಿಗೆ ಅಗ್ರಿಮೆಂಟ್ ಮಾಡೀವ್ರಿ. ಅದನ್ನು ಅಷ್ಟು ಕೂಡಿಸಿ ನಮಗೆ ಎಲ್ಲ ಇನ್ಕಮ್ ಬರ್ಬೇಕಾದ್ರೆ ಟೋಟಲ್ ಬರ್ತೈತ್ರಿ 1 ಕೋಟಿ 10ರಿಂದ 20 ಲಕ್ಷ ಮಟ್ಟ ಬರ್ತೈತ್ರಿ. ಅದ್ರ ಒಳಗೆ ಖರ್ಚನ ಇವು 50 ಲಕ್ಷ ಮಟ್ಟ ಖರ್ಚು ನಮ್ದು ಆಕೈತ್ರಿ. ಎಲ್ಲ ಲೇಬರ್ದು ಬತ್ತು ಎಲ್ಲ ಇದ್ರದ್ದು ಇದು ಖರ್ಚು 50 ಲಕ್ಷ ಮಟ್ಟ ಖರ್ಚು ಬರ್ತೈತಿ. 70 ಲಕ್ಷ ಮಟ್ಟ ನಮಗೆ ನೀವು ಉಳಿತೈತ್ರಿ ಲಾಭ. ಇವತ್ತು ಮಾದರಿ ರೈತರಾಗಿ ಹೊರಹೊಮ್ಮಿರುವ ಯಶವಂತ್ ಘೋರ್ಪಡೆಯವರ ಸಾಧನೆಯ ಹಿಂದೆ ಸತತ ಪರಿಶ್ರಮ, ಶ್ರದ್ಧೆ ಇದೆ. ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಅವುಗಳ ನಿರ್ವಹಣೆಯಲ್ಲೂ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸ್ತಾ ಇರೋದು ಯಶಸ್ಸಿಗೆ ಮುಖ್ಯ ಕಾರಣ.
ಇವರ ಕೃಷಿಯನ್ನ ಕಂಡು ಸುತ್ತಮುತ್ತಲಿನ ರೈತರು ಮತ್ತು ವಿಜ್ಞಾನಿಗಳು ಕೂಡ ತಲೆದೂಗ್ತಾ ಇದ್ದಾರೆ. ಘೋರ್ಪಡೆ ಕುಟುಂಬ ಕಳೆದ ಹಲವು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದು, ಮೊದಲು ಬರೀ ಸಾಂಪ್ರದಾಯಿಕ ಕಬ್ಬಿನ ಬೆಳೆಯೊಂದರ ಮೇಲೆಯೇ ಅವಲಂಬನೆಯಾಗಿತ್ತು. ಆದರೆ ತಜ್ಞರ ಮಾರ್ಗದರ್ಶನ, ತಾಂತ್ರಿಕ ಮಾಹಿತಿ ಮತ್ತು ಆರ್ಥಿಕ ಸಹಾಯದಿಂದ ಇಂದು ಹೊಸದೊಂದು ರೂಪ ಪಡೆದಿದೆ. ಇವರ ಯಶಸ್ಸಿಗೆ ಸಮಗ್ರ ಕೃಷಿ ಪದ್ಧತಿಯ ಅಳವಡಿಕೆಯೊಂದೇ ಕಾರಣ ಅಲ್ಲ, ಮಣ್ಣು ಮತ್ತು ನೀರು ಸಂರಕ್ಷಣೆ ಹಾಗೂ ನೀರಿನ ಸದ್ಬಳಕೆ ಕೂಡ ಅಷ್ಟೇ ಕಾರಣ. 1.5 ಕಿಲೋಮೀಟರ್ ದೂರದಿಂದ ಪೈಪ್ಲೈನ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಿಕೊಂಡಿರೋದು ಎಂಥವರನ್ನು ಹುಬ್ಬೇರುವಂತೆ ಮಾಡಿದೆ. ಬರ ಬಂದ್ರೂ ಇವರ ತೋಟದಲ್ಲಿ ಅಂತರ್ಜಲದ ಮಟ್ಟ ಕುಸಿತ ಕಂಡಿಲ್ಲ. ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇದೆ ಅಂತ ಹೇಳ್ತಾರೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಮಣ್ಣು ವಿಜ್ಞಾನಿ ಡಾಕ್ಟರ್ ಪ್ರಸನ್ನ. ಶಿರೋಳ ಮುಧೋಳದಲ್ಲಿ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತ ಸಂಘ ಬಹಳ ಪ್ರಮುಖವಾಗಿರುವಂತಹ ಒಂದು ಹಳ್ಳಿ. ಇಲ್ಲಿ ಎಲ್ಲ ರೈತರಿಗೂ ಕೃಷಿಯೇ ಒಂದು ಮೂಲ ಕಸುಬಾಗಿದ್ದು, ಅದರಲ್ಲೂ ಸಹ ಬಹಳಷ್ಟು ಪ್ರಗತಿಪರವಾಗಿ ಕೃಷಿ ಮಾಡುವಂತಹ ಯಶವಂತ ಗೋರ್ಪಡೆ ಅವರ ತೋಟದಲ್ಲಿ ನಾವಿದ್ದೇವೆ. ಅವರ ತೋಟದಲ್ಲಿ ಸುಮಾರು 106 ಎಕರೆ ಜಮೀನಿದ್ಬಿಟ್ಟು ಅದರಲ್ಲಿ ಎಲ್ಲವನ್ನೂ ಸಹ ಹನಿ ನೀರಾವರಿಗೆ ಒಳಪಡಿಸಿಬಿಟ್ಟು ಬಹಳಷ್ಟು ಅಧಿಕ ಉತ್ಪಾದನೆಯನ್ನು ತೆಗಿತಾ ಇದ್ದಾರೆ. ಈಗ ಈ ಒಂದು ವರ್ಷ ಬರಪೀಡಿತವಾಗಿದ್ರೂ ಸಹ ಇಲ್ಲಿ ನಳನಳಿಸುವ ಒಂದು ಬೆಳೆಯನ್ನು ನಾವು ಕಾಣಬಹುದು. ಅದಕ್ಕೆ ಅವರು ಅಳವಡಿಸಿಕೊಂಡಿರುವಂತಹ ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳು ನಿಜಕ್ಕೂ ಅನುಕರಣೀಯವಾಗಿದೆ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಕೆರೆಗಳನ್ನ ಅವರು ದುರಸ್ತಿಪಡಿಸಿ ಕೆರೆಯಲ್ಲಿ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುವಂತ ಒಂದು ಬೃಹತ್ ಪ್ರಮಾಣದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರೋದ್ರಿಂದ ಇಲ್ಲಿನ ಅಂತರ್ಜಲ ಮಟ್ಟ ಯಾವುದೇ ಕಾರಣಕ್ಕೂ ಕುಸಿಯುವುದಿಲ್ಲ. ಅದೇ ರೀತಿ ಅವರ ಕ್ಷೇತ್ರ ಮಟ್ಟದಲ್ಲಿ ಒಂದು ಹೊಂಡವನ್ನ ಮಾಡಿಕೊಂಡು ಅದರಲ್ಲಿ ನೀರನ್ನು ಶೇಖರಿಸಿಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಹಾಯಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ತಾ ಇಲ್ಲ. ಉಳಿದ ರೈತರು ಸಹ ತಮ್ಮ ಜಮೀನಿನಲ್ಲಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿ ಅತ್ಯಧಿಕ ಬೆಳೆಯನ್ನು ತೆಗೆಯಬೇಕೆನ್ನುವ ನಿಟ್ಟಿನಲ್ಲಿ ಇವರು ನಿಜವಾಗಲೂ ಮಾರ್ಗದರ್ಶಕರಾಗಿದ್ದಾರೆ. ಅನೇಕ ಏಳು ಬೀಳುಗಳ ನಡುವೆಯೇ ಘೋರ್ಪಡೆ ಕುಟುಂಬ ಸಾಧನೆಯ ಶಿಖರವನ್ನೇ ಏರಿದೆ. ಸತತ ಪರಿಶ್ರಮ, ಶ್ರದ್ಧೆ, ವೈಜ್ಞಾನಿಕ ಮನೋಭಾವ ಇವರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಗುಡ್ಡದಂತ ಪ್ರದೇಶಕ್ಕೆ ಹಸಿರು ಸೀರೆ ಉಡಿಸಿದ್ದರ ಹಿಂದೆ ಬಂಗಾರದ ಮನುಷ್ಯ ಚಿತ್ರದ ಪ್ರೇರಣೆಯೂ ಇದೆ. ಲಭ್ಯವಿರುವ ನೀರನ್ನ ಸಮರ್ಪಕವಾಗಿ ಬಳಸಿಕೊಂಡು ಭೂಮಿಯ ಆರೋಗ್ಯವನ್ನೂ ಕಾಪಾಡಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇರುವ ಯಶವಂತ್ ಘೋರ್ಪಡೆ ರೈತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಿರೋಳ್ ರೈತರಾದಂತ ಯಶವಂತನ ಘೋರ್ಪಡೆ ಅವರ ತೋಟದಲ್ಲಿ ಒಟ್ಟು 103 ಎಕರೆ ಜಮೀನಿನಲ್ಲಿ ಅವರು ಎಲ್ಲಾ ಸಮಗ್ರ ಕೃಷಿ ಮಾಡಿದ್ದಾರೆ. ಇಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಮಾಡಿದ್ದಾರೆ. ಆಮೇಲೆ ಇನ್ನಿತರ ಎಲ್ಲಾ ಕಾಯಿಪಲ್ಯ ಮಾಡಿದ್ದಾರೆ. ಕೃಷಿ ಹೊಂಡ ಐತಿ. ಕೃಷಿ ಹೊಂಡ 150 25 ಆಳದಂತ ಕೃಷಿ ಹೊಂಡ. ಇದು ನೀರು ಶೇಖರಣೆ ಮಾಡಿ ಬೇಸಿಗೆ ಒಳಗ ಈ ಬೆಳೆಗಳಿಗೆ ನೀರು ಕೊರತೆ ಆಗ್ಲಾರ್ದಂಗ ಇವರೆಲ್ಲ ಕೃಷಿ ಮಾಡುವಂತದ್ದು ಒಂದು ಮಾದರಿ ಕೃಷಿ. ಇದನ್ನ ಎಲ್ಲಾ ರೈತರು ಸಹಿತ ಬಹಳಷ್ಟು ನೋಡ್ಕೊಂಡು ಹೋಗಿ ತಮ್ಮ ಹೊಲದೊಳಗ ಕೃಷಿ ಹೊಂಡ ಇರ್ಬೋದು, ಇವ್ರು ಮಾಡಿದಂತ ಡ್ರಿಪ್ ಇರ್ಬೋದು, ಇವ್ರು ಬೆಳೆದಂತ ಬೆಳೆಗಳು ಇರ್ಬೋದು, ಇವನ್ನೆಲ್ಲನೂ ನೋಡ್ಕೊಂಡು ಹೋಗಿ ಇವತ್ತ ಎಲ್ಲ ತಾಲೂಕಿನೊಳಗೆ ಬೆಳೆಯಕತ್ತಿದ್ದಾರೆ. ಜಿಲ್ಲೆಗೇನೆ ಮಾದರಿಯಾದಂತ ಒಂದು ಇದು ಕೃಷಿ. ಒಂದೇ ದಿನಕ್ಕೆ ಇವನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಹಲವಾರು ವರ್ಷದಿಂದ ಅವರೆಲ್ಲ ಇವತ್ತು ಇದನ್ನ ಪ್ರಯತ್ನ ಮಾಡಿ ಇದನ್ನೆಲ್ಲ ಸಾಧನೆ ಮಾಡಿದ್ದಾರೆ. ಒಂದ್ ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ಅವ್ರನ್ನ ಕೈ ಹಿಡಿತೈತೆ ಅನ್ನುವಂತ ಒಂದು ಸಮಗ್ರ ಬೆಳೆ ಚಿಂತನೆ ಏನೈತಲ್ಲ ಯಶವಂತ್ ಘೋರ್ಪಡೆ ಅವ್ರು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಒಂದು ಸ್ಫೂರ್ತಿ ತುಂಬುವಂತ ಕೆಲಸ ಮಾಡೋನು. ಅದ್ರ ನಂತರ ಇನ್ನೂ ತಾಲೂಕಿನೊಳಗ ಇಂಥ ಹಲವಾರು ರೈತರು ಮುಂದೆ ಬಂದ್ರಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಾವೆಲ್ಲ ಸಹಾಯ ಸೌಲಭ್ಯಗಳನ್ನು ಕೊಟ್ಟು ಒಟ್ಟಾರೆ ಕೃಷಿ ನಾವು ಇವತ್ತು ಉಳಿಸಬೇಕಾಗೈತಿ. ಕೃಷಿ ಒಂದು ಲಾಭದಾಯಕ ಉದ್ಯೋಗ ಅಂತೇಳಿ ಅನ್ನಿಸ್ಕೋಬೇಕಾಗಿತ್ತಂದ್ರೆ ನಾವು ಒಂದು ಯಶವಂತ್ ಘೋರ್ಪಡೆ ಅವರ ಕೃಷಿಯನ್ನ ಮಾದರಿ ಮಾಡ್ಕೋಬೇಕಂತೇಳಿ ಮತ್ತೊಮ್ಮೆ ಹೇಳ್ತಾ ಅವರಿಗೆ ಅಭಿನಂದನೆ ಹೇಳ್ತಾ, ನಮ್ಮ ಇವತ್ತಿನ ಕ್ಲಿಷ್ಟಕರ ದಿನಗಳಲ್ಲಿ ಕೃಷಿ ಒಂದು ಸವಿಯುತ್ತಿರೋ ನಾಣ್ಯದಂತೆ ಆಗ್ಲಿಕ್ಕತ್ತದ. ಈ ದಿನಗಳಲ್ಲಿ ನಾವು ಲಭ್ಯ ಆಗಿರ್ತಕ್ಕಂಥ ನೀರನ್ನು ಬಳಸ್ಕೋಬೇಕು, ಲಭ್ಯ ಇರತಕ್ಕಂಥ ಭೂಮಿಯನ್ನು ಬಳಸ್ಕೊಳ್ಬೇಕು, ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕು, ಕಾಲ್ಗೈಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರ ಕೃಷಿಯಲ್ಲಿ ಯಶವಂತರಾವ್ ಘೋರ್ಪಡೆ ತನ್ನದೇ ಆಗಿರತಕ್ಕಂಥ ಮಾದರಿ ರೈತರಾಗಿ ಪರಿವರ್ತನೆ ಆಗಿದ್ದಾರೆ. ನಾನು ಮುಧೋಳದಿಂದ ಇಲ್ಲಿಗೆ ಬಂದಿದ್ದೀನಿ ಇವರು ಕೃಷಿ ಕ್ಷೇತ್ರವನ್ನು ನೋಡಲಿಕ್ಕೆ. ನಾವೆಲ್ಲ ದಂಗಾದೀವಿ. ಗುಡ್ಡದಂಥ ಪ್ರದೇಶವನ್ನು
ಬಂಗಾರದ ಮನುಷ್ಯ ಸಿನಿಮಾ ನೋಡಿ ನನಗೆ ಪ್ರೇರಣೆ ಆಯಿತು ಅಂತ ಅವ್ರು ಹೇಳ್ತಾರೆ. ನಿಜವಾಗಲೂ ಇವರು ಬಂಗಾರದ ಮನುಷ್ಯ. ಇಲ್ಲಿ ಲಭ್ಯವಾದ ನೀರನ್ನು ಸಕಾರಾತ್ಮಕವಾಗಿ ಸಕಾಲಿಕವಾಗಿ ಸಮರ್ಪಕವಾಗಿ ಬಳಸ್ಕೊಳ್ತಾರೆ. ಇವರೊಬ್ಬರು ವಿಶೇಷ ರೈತ. ಇವರ ರೈತರ ಕೃಷಿ ಎಲ್ಲರೂ ಅನುಕರಣೆ ಮಾಡಿಕೊಳ್ಬೇಕು. ಸರ್ಕಾರವೂ ಸಹ ಇತ್ತ ಕಡೆ ಗಮನ ಕೊಟ್ಟು ರೈತನಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕಣ್ತೆರೆಯಬೇಕು. ರೈತರ ಬೆಲೆಗೆ ಒಳ್ಳೆಯ ಬೆಲೆಯನ್ನು ಕೊಡುವ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ರೈತನ ಖರ್ಚು ವೆಚ್ಚಗಳನ್ನು ಕಲೆ ಹಾಕಿ ಆ ರೈತನಿಗೆ ಒಳ್ಳೆಯ ಫಲಿತಾಂಶ ಬರುವಂತೆ ವ್ಯವಸ್ಥೆ ಮಾಡಿದರೆ ನಮ್ಮ ಭಾರತೀಯ ಕೃಷಿಗೆ ಬಹಳ ಮೂಲ ನಮ್ಮ ಉದ್ಯೋಗವಾಗಿರೋದ್ರಿಂದ ಅದಕ್ಕೆ ಒತ್ತು ಕೊಟ್ಟಂತಾಗ್ತದೆ ಅಂತ ಹೇಳಿ ನಾನು ಸರ್ಕಾರವನ್ನು ಸಹಿತ ಈ ಮೂಲಕ ಗಮನ ಸೆಳಿತೀನಿ. ಒಟ್ಟಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನೋ ಹಾಗೆ ಕೈಕಟ್ಟಿ ಕೂಡುವ ಬದಲು ಬರಡು ಭೂಮಿಯನ್ನೇ ಹಸಿರಾಗಿಸಿ ಒಂದೇ ಬೆಳೆಯ ಮೇಲೆ ಅವಲಂಬನೆಯಾಗದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಷ್ಠಾನಗೊಳಿಸಿ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇರುವ ಆ ಮೂಲಕ ಇತರರಿಗೂ ಪ್ರೇರಣೆಯಾಗಿರುವ ಘೋರ್ಪಡೆ ಕುಟುಂಬಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತೆಂಗಿನ ಮರಗಳಿಗೆ ವಿವಿಧ ರೋಗಗಳು ಲಗ್ಗೆ ಇಟ್ಟು ತುಂಬಾ ಹಾನಿ ಮಾಡೋದನ್ನ ನೋಡ್ತೀವಿ. ಇವುಗಳಲ್ಲಿ ಅಣಬೆ ರೋಗ ಕೂಡ ಒಂದು. ತೆಂಗಿಗೆ ಕಾಡುವಂತಹ ಬಹುಮುಖ್ಯವಾದ ರೋಗ ಇದು. ಕೆಲವು ಭಾಗಗಳಲ್ಲಿ ಇದರ ತೀವ್ರತೆಯಿಂದ ರೈತರು ಗಿಡಗಳನ್ನು ಕಳೆದುಕೊಂಡ ಉದಾಹರಣೆಗಳೂ ಇದೆ. ಆದ್ರಿಂದ ತೆಂಗು ಬೆಳೆಗಾರ ಈ ರೋಗದ ಲಕ್ಷಣಗಳನ್ನು ಅರಿತು ಇದರ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ತೆಂಗು ರಾಜ್ಯದಲ್ಲಿ ಬೆಳೀತಾ ಇರೋ ಮುಖ್ಯ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಮೊದಲೆಲ್ಲ ತೆಂಗು ಉತ್ತಮ ಆದಾಯ ತಂದುಕೊಡೋ ಬೆಳೆಯಾಗಿತ್ತು. ಕಳೆದ ಕೆಲವು ವರ್ಷಗಳಿಂದ ತೆಂಗಿಗೆ ಕಾಡ್ತಾ ಇರೋ ವಿವಿಧ ಕೀಟ ಮತ್ತು ರೋಗಗಳಿಂದಾಗಿ ಇಳುವರಿಯಲ್ಲಿ ಗಣನೀಯ ಇಳಿತ ಕಂಡು ಬರ್ತಾ ಇದೆ. ಇತ್ತೀಚಿನ ಕೆಲ ವರ್ಷಗಳಿಂದ ತೆಂಗು ಬೆಳೆಯುವ ಕೆಲವು ಭಾಗಗಳಲ್ಲಿ ಅತಿಯಾಗಿ ಅಣಬೆ ರೋಗ ಕಾಣಿಸಿಕೊಂಡು ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ. ಈ ರೋಗದ ಬಾಧೆಯಿಂದ ಕಾಯಿಯ ಇಳುವರಿ ಹಾಗೂ ಗುಣಮಟ್ಟ ಕಡಿಮೆಯಾಗುವುದಲ್ಲದೆ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗುವ ಸಂಭವವಿದೆ. ಈ ರೋಗದ ಲಕ್ಷಣಗಳು ಅಂದ್ರೆ ಮೊದಲನೇದಾಗಿ ರೋಗ ಬಾಧಿತ ಗಿಡಗಳಲ್ಲಿ ಕೆಳ ಹಂತದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಸೊರಗಿದಂತೆ ಕಾಣುತ್ತವೆ. ಅಂಡದ ಭಾಗದಲ್ಲಿ ಅಂದ್ರೆ ಭೂಮಿಯಿಂದ 1 ರಿಂದ 2 ಅಡಿ ಎತ್ತರದಲ್ಲಿ ಕಾಂಡ ಸೋರುವ ಲಕ್ಷಣಗಳು ಮತ್ತು ಕಪ್ಪು ಕಲೆಗಳು ಕಾಣಿಸುತ್ತವೆ. ಈ ಕಲೆಗಳು ಕ್ರಮೇಣ ಮೇಲ್ಮುಖವಾಗಿ ಹಬ್ಬಲು ಪ್ರಾರಂಭಿಸಿ ಗರಿಗಳು ಹಳದಿಯಾಗಿ ಒಣಗಿ ಜೋತು ಬೀಳುತ್ತವೆ. ಕೊನೆಗೆ ಸುಡಿ ಹಾಗೂ ಅಕ್ಕಪಕ್ಕದಲ್ಲಿ 1-2 ಗರಿಗಳು ಮಾತ್ರ ಹಸಿರಾಗಿರೋದು ಕಂಡುಬರುತ್ತೆ. ಜೊತೆಗೆ ಕಾಯಿಗಳು ಉದುರಲು ಪ್ರಾರಂಭಿಸುತ್ತವೆ. ಈ ಹಂತದಲ್ಲೂ ರೈತರು ಹತೋಟಿ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಎಲ್ಲಾ ಗರಿಗಳು ಒಣಗಿ ತಲೆಭಾಗ ಬಿದ್ದು ಹೋಗಿ ಕಾಂಡ ಮಾತ್ರ ಉಳಿಯುತ್ತೆ. ಕಾಲಕ್ರಮೇಣ ಕಾಂಡ ಕೂಡ ಬಿದ್ದು ಹೋಗುತ್ತೆ. ಆದ್ರಿಂದ ರೈತರು ಇಂತಹ ಮಾರಕ ರೋಗವನ್ನ ಸಮಗ್ರವಾಗಿ ನಿಯಂತ್ರಣ ಮಾಡಬೇಕು. ನಾವೀಗ ಅಣಬೆ ರೋಗದ ಹತೋಟಿ ಕ್ರಮಗಳನ್ನು ತಿಳ್ಕೊಳ್ಳೋಣ. ಇದರಲ್ಲಿ 2 ಹಂತ ಬರ್ತದೆ. ಮೊದಲು ರೈತರೇ ಮಾಡಬೇಕಾದಂಥ ಬೇಸಾಯ ಕ್ರಮಗಳು. ಇದರಲ್ಲಿ ಮೊದಲನೇದಾಗಿ ನಾವು ಏನು ತೆಂಗಿನ ಮರಕ್ಕೆ ಶಿಫಾರಸು ಮಾಡಿದಂಥ ಗೊಬ್ಬರಗಳನ್ನು ಪ್ರತಿ ವರ್ಷವೂ ಕೂಡ ಕೊಡಬೇಕಾಗುತ್ತದೆ. ಮತ್ತು ಶಿಫಾರಸು ಮಾಡಿದ ಗೊಬ್ಬರದ ಜೊತೆಗೆ ಪ್ರತಿ ವರ್ಷವೂ ಕೂಡ 50 kgಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಈ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಗೊಬ್ಬರ ಸಿಗುತ್ತದೆ. ಇದನ್ನು ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕೊಟ್ಟಿಗೆ ಜೈವಿಕ ಗೊಬ್ಬರವನ್ನು ಪ್ರತಿ ಮರಕ್ಕೆ 50 ಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಗಿಡಕ್ಕೆ ಸುತ್ತಲೂ ಟ್ರಂಚ್ ಮಾದರಿ ಅಂತ ಒಂದು ಗುಂಡಿಯನ್ನು ಹೊಡೆದು ಕೊಡಬೇಕಾಗುತ್ತದೆ. ಒಂದು ಅಂಶ ನಾವು ಜ್ಞಾಪಕ ಇಡಬೇಕು ರೈತರು ಏನಂತ ಹೇಳಿದ್ರೆ, ಈ ಟ್ರೈಕೋಡರ್ಮಾ ಕೊಟ್ಟಂಥ ಸಮಯದಲ್ಲಿ ಭೂಮಿಯಲ್ಲಿ ತೇವಾಂಶವನ್ನು ಕಾಪಾಡ್ಕೊಳ್ಳೋದು ಅತ್ಯವಶ್ಯಕವಾಗಿರುತ್ತದೆ. ಇದ್ರ ಜೊತೆಗೇನೆ ನಾವು ಉಳುಮೆ ಮಾಡ್ಬೇಕಾದ್ರೆ ರೈತರು ಏನು ಮಾಡ್ತಾರೆ, ಕೆಲವು ಸತಿ ಉಳುಮೆ ಮಾಡ್ಬೇಕಾದ್ರೆ ಕಾಂಡಕ್ಕೆ ಗಾಯ ಮಾಡೋ ಸಾಧ್ಯತೆ ಇರ್ತದೆ. ರೈತರು ಎಚ್ಚರವನ್ನು ವಹಿಸಬೇಕು ಅಂದರೆ ಉಳುಮೆ ಮಾಡ್ಬೇಕಾದ್ರೆ ಯಾವುದೇ ರೀತಿ ಕಾಂಡಕ್ಕಾಗಲಿ ಬೇರಿಗಾಗಲಿ ಯಾವುದೇ ರೀತಿ ನಾವು ಧಕ್ಕೆ ಮಾಡದ ರೀತಿ ಉಳುಮೆಯನ್ನು ಮಾಡಬೇಕಾಗುತ್ತದೆ. ಮತ್ತು ಕೆಲವೊಂದು ಸತಿ ಈಗ ಏನಾಗಿದೆ, ರೈತರು ನೀರು ಹಾಯಿಸ್ಬೇಕಾದ್ರೂ ಕೂಡ ಫ್ಲಡ್ ಇರಿಗೇಷನ್ ಅಂತಾರೆ ಅಥವಾ ಒಂದ ರೀತಿಯಲ್ಲಿ ನೀರು ಬಿಡೋದಿದೆ. ಈ ರೀತಿ ಬಿಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಮುಖಾಂತರ ಮತ್ತು ನೀರಿನ ಮುಖಾಂತರ ಈ ರೋಗ ಹರಡೋದಕ್ಕೆ ನಾವೇ ಅನುವು ಮಾಡಿಕೊಟ್ಟ ರೀತಿ ಆಗುತ್ತದೆ. ಆದ್ದರಿಂದ ರೈತರು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಉಣಿಸೋದು ಅತ್ಯಂತ ಸುರಕ್ಷಿತವಾಗಿರುತ್ತದೆ. ಎಲ್ಲೆಲ್ಲಿ ಡ್ರಿಪ್ ಇರಿಗೇಷನ್ ನಮಗೆ ಅಳವಡಿಸೋಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಕಡೆ ಪ್ರತ್ಯೇಕವಾಗಿ ಒಂದು ಚಾನಲ್ ಮಾಡಿ ನೀರು ಉಣಿಸಬೇಕಾಗುತ್ತದೆ. ಇನ್ನು ಮುನ್ನೆಚ್ಚರಿಕೆಯಾಗಿ ರೋಗ ಪೀಡಿತ ಮರದ ಸುತ್ತಲೂ 1 ಮೀಟರ್ ಆಳ ಹಾಗೂ 30 ಸೆಂಟಿಮೀಟರ್ ಅಗಲದಲ್ಲಿ ಟ್ರೆಂಚ್ ಮಾದರಿಯಲ್ಲಿ ಗುಂಡಿ ತೆಗೆಯೋದು ಉತ್ತಮ. ಇದರಿಂದ ರೋಗ ಇತರ ಮರಗಳಿಗೆ ಹರಡುವುದನ್ನು ತಪ್ಪಿಸಬಹುದು. ರೋಗದಿಂದ ಸತ್ತ ಮರಗಳನ್ನ ಬುಡ ಸಮೇತ ಕಿತ್ತು ಸುಡಬೇಕು. ಮರ ತೆಗೆದ ಜಾಗದಲ್ಲಿ 5% ಕ್ಯಾಲೆಕ್ಸಿನ್ ದ್ರಾವಣವನ್ನ 5 ಲೀಟರ್ ನೀರಿನಲ್ಲಿ ಬೆರೆಸಿ ಸುರಿಬೇಕು. ಅಷ್ಟೇ ಅಲ್ಲ, ರೋಗ ಬಂದಂಥ ಮರಗಳಿಗೆ ಬೇರಿನ ಮೂಲಕ ಔಷಧಿ ಕೊಡಬೇಕಾಗತ್ತೆ.
2 ಮಿಲಿ ಕ್ಯಾಲೆಕ್ಸಿನ್ ಔಷಧಿಯನ್ನ 100 ಮಿಲಿ ನೀರಿಗೆ ಬೆರೆಸಿ ಆ ದ್ರಾವಣವನ್ನ ಬೇರಿನ ಮುಖಾಂತರ ಕೊಡಬೇಕು. ಇದಕ್ಕಾಗಿ ಬೆರಳು ಗಾತ್ರದ ಕೆಂಪು ಬಣ್ಣದ ಆರೋಗ್ಯವಂತ ಬೇರನ್ನ ಆಯ್ದುಕೊಳ್ಬೇಕು. ಹರಿತವಾದ ಚಾಕುವಿನಿಂದ ಆ ಬೇರನ್ನ ಓರೆಯಾಗಿ ಕತ್ತರಿಸಿ ಅದಕ್ಕೆ ಪಾಲಿಥೀನ್ ಚೀಲದಲ್ಲಿ ತುಂಬಿದ ದ್ರಾವಣವನ್ನ ಕಟ್ಟಬೇಕು. ಹೀಗೆ ಪ್ರತಿ 3 ತಿಂಗಳಿಗೊಮ್ಮೆ ವರ್ಷಕ್ಕೆ 4 ಬಾರಿ ಔಷಧಿಯನ್ನ ಮರಗಳಿಗೆ ಉಣಿಸಬೇಕು. ಎರಡನೇದಾಗಿ, ರೋಗಪೀಡಿತ ಮರಗಳಿಗೆ 1% ಬೋರ್ಡೋ ದ್ರಾವಣ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನ ಪ್ರತಿ ಮರಕ್ಕೆ 40 ಲೀಟರ್ನಷ್ಟು ಮರದ ಬುಡಕ್ಕೆ ಸುರಿಬೇಕು. ಇದರಿಂದ ಮಣ್ಣಿನಲ್ಲಿರುವ ಶಿಲೀಂಧ್ರವನ್ನ ನಾಶ ಮಾಡಬಹುದು. ಹೀಗೆ ತೆಂಗು ಬೆಳೆಗಾರರು ಪ್ರಾರಂಭಿಕ ಹಂತದಲ್ಲೇ ರೋಗದ ಲಕ್ಷಣಗಳನ್ನು ಗುರುತಿಸಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಅನುಸರಿಸಿದಲ್ಲಿ ಈ ರೋಗದಿಂದಾಗುವ ಹಾನಿಯಿಂದ ತಪ್ಪಿಸಿಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.